ಮದ್ಯದ ದರ ಹೆಚ್ಚಳ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿರುವಂಥದ್ದು ರಾಜ್ಯದ ಅಭಿವೃದ್ಧಿ ಅನುದಾನ ತಾರತಮ್ಯದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ನಿಯಮ 69ರ ಅಡಿಯಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಒಂದು ಪೆಗ್ ತಗೊಂಡ್ರೆ ಶೇಂಗಾ ಫ್ರೀ ಕೊಡಬೇಕು. ಮದ್ಯಪಾನಿಯರ ಧರಣಿಗೆ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹಾಸ್ಯವನ್ನ ಆಡಿತು. ಇನ್ನು ಮದ್ಯದ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು. ನೋಡಿ, ಮದ್ಯದ ದರ 40% ಹೆಚ್ಚಳ ಮಾಡಲಾಗಿದೆ. ಪಾಪ ಅವರು ಸ್ಟ್ರೈಕ್ ಮಾಡೋದಿಲ್ಲ ಅಂತ ಹಾಕಿದ್ದೀರಾ, ಅಂದರೆ ಹೆಚ್ಚಳ ಮಾಡಿದ್ದೀರಾ, ಕಡಿಮೆ ಬೆಲೆಗೆ ಲಿಕ್ಕರ್ ಕೊಡಬೇಕು ಎನ್ನುವಂತಹ ಯೋಚನೆ ಇತ್ತು. ಬಡವರ ಕುಡಿಯುವ ಲಿಕ್ಕರ್ಗೆ ಮಾತ್ರ ಬೆಲೆ ಏರಿಸಿದ್ದಾರೆ. ಈ ರೀತಿಯಾಗಿ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು. ಸಮಾಜ ಮದ್ಯ ದರ 40%. ಅವರು ಯಾಕೆಂದ್ರೆ ಅವ್ರು ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ. ಪಾಪ ಇದೆಯಾ ಎಣ್ಣೆ ಸಂಘ? ಓ ಅಶೋಕ, ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ ಕ್ವಾರ್ಟರ್ ಮೇಲೇನು ಕೂಡ 50ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವರು ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು. ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು. ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್. ಅಧ್ಯಕ್ಷರೇ, ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ, ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈಗ ರಕ್ತದಾನ, ಅನ್ನದಾನ, ಭೂದಾನ ಇದೆಯಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ. ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು. ಈ ಸರ್ಕಾರಕ್ಕೆ ದಾನಿಗಳು ನಾವು. ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯೋಕ್ಕೆ, ಹಂಗೆ ಇಲ್ಲ. ಸ್ಪೀಕರ್ದು ಇಲ್ಲ, ಅದರ ಲಿಸ್ಟಲ್ಲಿ ಇಲ್ಲ. ಚೆಕ್ ಮಾಡಿದ್ರೆ ಇಲ್ಲ, ಅವರು ಆ ಲಿಸ್ಟಲ್ಲಿ ಇಲ್ಲ.